ಇಂಧನದ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಈ ಯುಗದಲ್ಲಿ ಪರ್ಯಾಯ ಪರಿಸರ ಸ್ನೇಹಿ ಮತ್ತು ನವೀಕರಿಸಬಹುದಾದಂಥ ಇಂಧನದ ಮೂಲವನ್ನು ಹುಡುಕುವುದು ಅಗತ್ಯವಾಗಿದೆ. ಇಂಧನದ ಆಮದು ವೆಚ್ಚ ಹೆಚ್ಚಾಗುತ್ತಿರುವ ಕಾರಣ ಭಾರತ ಸರ್ಕಾರ ಎಥಿನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯನ್ನು ಉತ್ತೇಜಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಿಹಿ ಜೋಳದ ಬೆಳೆಯನ್ನು ಬೆಳೆಯುವ ಮೂಲಕ ಇಂಧನದ ಕೊರತೆ ನೀಗಿಸಬೇಕಾಗಿದೆ. ಇಂಥದ್ದೊಂದು ಸಾಧನೆ ನಿರಾಣಿ ಶುಗರ್ಸ್ ಕಂಪನಿ ಮಾಡುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕಿತ್ತಳಿ, ಹೆಬ್ಬಳ್ಳಿ, ಬೆಳವಲಕೊಪ್ಪ ಹಾಗೂ ನರಗುಂದ ತಾಲೂಕಿನ ಕಲ್ಲಾಪುರ ಗ್ರಾಮಗಳಲ್ಲಿ ಸಿಹಿ ಜೋಳದ ಬೆಳೆದ ರೈತರ ಜಮೀನುಗಳಿಗೆ ಮಾಜಿ ಸಚಿವರಾಗಿರುವಂಥ ಮುರುಗೇಶ್ ನಿರಾಣಿ ಅವರ ನೇತೃತ್ವದಲ್ಲಿ ವಿಜ್ಞಾನಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡುವ ಜೊತೆಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದರು. ಸ್ವೀಟ್ ಸುಗರ್ಮ ಒಂದು ಧಾನ್ಯ ವರ್ಗದ ಬೆಳೆ. ಇದು ಸಾಮಾನ್ಯ ಜೋಳಕ್ಕಿಂತ ಎತ್ತರವಾಗಿದ್ದು ಇದರ ದಂಡದಲ್ಲಿ ಕಬ್ಬಿನಂತೆ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶವಿರುತ್ತದೆ. ಈ ಸಕ್ಕರೆ ಎಥಿನಾಲ್ ಉತ್ಪಾದನೆಗೆ ಸೂಕ್ತವಾಗಿದೆ. ಮುಖ್ಯವಾಗಿ ಬರ ಪ್ರದೇಶಗಳಲ್ಲಿ ಬೆಳೆದು ಕಡಿಮೆ ನೀರಿನ ಅವಶ್ಯಕತೆಯಿಂದ ರೈತರಿಗೆ ಉತ್ತಮ ಆದಾಯ ನೀಡಬಲ್ಲದು ಎಂದು ಮಾಜಿ ಸಚಿವರಾಗಿರುವಂಥ ಹಾಗೂ ನಿರಾಣಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂಥ ಮುರುಗೇಶ್ ನಿರಾಣಿ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾಹಿತಿ ನೀಡಿದ್ದಾರೆ. ನಿರಾಣಿ ಸಮೂಹ ಸಂಸ್ಥೆ ಕಳೆದ 25-30 ವರ್ಷಗಳಿಂದ ರೈತರಿಗೆ ಅನುಕೂಲ ಆಗುವಂತ, ರೈತರ ಆದಾಯ ದ್ವಿಗುಣ ಆಗುವಂತದ್ರ ಕಡೆ ಗಮನ ಇಟ್ಟು ಕಾರ್ಖಾನೆಗೆ ಎಷ್ಟೇ ನಷ್ಟ ಆದರೂ ಸಹಿತ ಅದನ್ನ ರೈತರ ಹಿತಾಸಕ್ತಿಯಲ್ಲಿ ನಾವು ಬೆಳವಣಿಗೆ ಮಾಡ್ಕೊತ ಬಂದಿರುವಂಥದ್ದು ಕಲ್ಲಿ ಕಾಣಿಸ್ತಾ ಇದೆ. ಅದು ನಮ್ಮ ರಾಜ್ಯದಲ್ಲಿ ರೋಗಗ್ರಸ್ತವಾಗಿರುವಂಥ ಕಾರ್ಖಾನೆಗಳನ್ನ ಮತ್ತೆ ಲಾಭದಾಯಕವಾಗಿರುವಂಥ ಮಾಡುವಂಥದ್ದಿರ್ಬೋದು, ಮೈಸೂರು ಭಾಗದಲ್ಲಿರುವಂಥ ಕಾರ್ಖಾನೆಗಳಿರ್ಬೋದು, ಪುನಃ ಮಹಾರಾಷ್ಟ್ರದಲ್ಲಿರ್ಬೋದು, ಬಿಹಾರದಲ್ಲಿರ್ಬೋದು, ಈ ರೀತಿ ರೈತರಿಗೆ ಎಲ್ಲಿ ತೊಂದರೆ ಆಗ್ತದೆ ನಮ್ಮ ಕೈಲಿ ಆದಷ್ಟು ಅಳಿಲು ಸೇವೆಯನ್ನ ಮಾಡ್ತಾ ಬಂದು 25 ವರ್ಷಗಳ ಹಿಂದೆ ಪ್ರತಿ ದಿನಕ್ಕೆ 500 ಟನ್ ಕಬ್ಬನ್ನು ನುಡಿಸುವಂತ ಈ ಕಾರ್ಖಾನೆ ಇವತ್ತು ದೇಶದ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂತ, ಪ್ರತಿದಿನ 1 ಲಕ್ಷ ಟನ್ ತಯಾರು ಮಾಡುವಂತ ಕಾರ್ಖಾನೆ ಇವತ್ತು MRN ಗ್ರೂಪ್ ಆಗಿದೆ. ಅದ್ರ ಜೊತೆಗೇನೆ ಪ್ರತಿ ದಿವಸ 28 ಲಕ್ಷ ಲೀಟರ್ ಒಂದು ದಿವಸಕ್ಕೆ ತಯಾರು ಮಾಡುವಂತ ಕಾರ್ಖಾನೆ ನಮ್ಮಲ್ಲಿದೆ. ಅದಕ್ಕೆ ಟ್ರೂ ಆಲ್ಟ್ ಬೈ ಎನರ್ಜಿ ಅನ್ನುವಂಥ ಕಂಪನಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೇನೆ ಶುಗರ್ ಕೇನ್, ಜ್ಯೂಸು, ಮೊಲಾಸಿಸ್ ಜೊತೆಗೇನೆ ನಮ್ಮ ಭಾಗದಲ್ಲಿ ಬೆಳೆದಿರುವಂತ ಮೆಕ್ಕೆಜೋಳ ಮತ್ತು ಅಕ್ಕಿ ಡ್ಯಾಮೇಜ್ ರೈಸ್ ಏನ್ ಬರ್ತೈತೆ ಅದರಿಂದನೂ ಸಹಿತ ನಾವು ಇದೇ ತಿಂಗಳು ಎಂಡ್ ಆಫ್ ದಿಸ್ ಮಂತ್ 15 ಲಕ್ಷ ಲೀಟರ್ ಪ್ರತಿದಿನ ನಾವು ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದ್ದೀವಿ. ಟ್ರೂ ಆಲ್ಟ್ ಬೈ ಎನರ್ಜಿ ನಮ್ಮ ನಿರಾಣಿ ಸಂಸ್ಥೆ ಒಂದು ಅಂಗ ಸಂಸ್ಥೆ. ಇದರ ಜೊತೆ ಮೊನ್ನೆ ಹೋದ ವಾರದ ನೆಚ್ಚಿನ ಪ್ರಧಾನಮಂತ್ರಿಗಳು ಜಪಾನ್ ಪ್ರವಾಸದಲ್ಲಿದ್ದಾಗ ಮತ್ತು ಜಪಾನಿನ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಟಾಟಾ ಗ್ರೂಪ್ಗಿಂತಲೂ ದೊಡ್ಡದಾಗಿರುವಂತ 450 ವರ್ಷಗಳ ಇತಿಹಾಸ ಇರುವಂತ ಜಪಾನಿನ ಸುಮೋಟೊಮೊ ಅನ್ನುವಂಥ ಕಂಪನಿ ಜೊತೆಗೆ ನಿರಾಣಿ ಗ್ರೂಪ್ ಒಡಂಬಡಿಕೆ ಮಾಡಿಕೊಂಡು ಒಂದು ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ, CNG ಅನ್ನ ಮತ್ತು ಮುಂಬರುವಂತಹ ದಿವಸದಲ್ಲಿ ವಿಮಾನಗಳಿಗೆ ನಾವು ಪೆಟ್ರೋಲ್ ಅನ್ನ ಅಂದ್ರೆ ಇಥನಾಲ್ ಅನ್ನ ತಯಾರು ಮಾಡುವಂತ ಘಟಕಕ್ಕೆ ನಾವು ಒಪ್ಪಂದ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಎಲ್ಲ ಮೀಡಿಯಾದಲ್ಲಿ ಮತ್ತೆಲ್ಲ ಕಡೆ ಬಂದಿದೆ. ಇದೊಂದು ನಮ್ಮ ಬಾಗಲಕೋಟೆಗೆ ಒಂದು ಹೆಮ್ಮೆ ಅಂತ ಹೇಳಿ ಹೇಳ್ಬೋದು. ಬದಾಮಿ ತಾಲೂಕಿನ ವಿವಿಧ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಬೆಳೆದಿರುವಂಥ ಜಮೀನುಗಳಿಗೆ ಭಾರತ್ ಪೆಟ್ರೋಲಿಯಂ ಮ್ಯಾನೇಜರ್ ಹಾಗೂ RD ಪರಮೇಶ್ವರ್ ಪಾಟೀಲ್, ನ್ಯಾಷನಲ್ ಶುಗರ್ಸ್ ಕಾನ್ಫರೆನ್ಸ್ದ ರಾಷ್ಟ್ರೀಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಸೀಮಾ ಪರೋಹ, ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಅನಂತ್ ಲಕ್ಷ್ಮಿ, ಡಾಕ್ಟರ್ ಲೋಕೇಶ್ ಬಾಬರ್, ಡಾಕ್ಟರ್ ವಿಲಾಸ್ ಸೋನಾಪಿ, ಡಾಕ್ಟರ್ ಸತ್ಯದೇವ್ ವಿ, ಟೆಕ್ನಾಲಜಿ ಡೆವಲಪ್ಮೆಂಟರ್ ಸಂತೋಷ್ ಯಾದವ್, ಮಹೇಂದ್ರ ಪಾಟೀಲ್, ಗಿರೀಶ್ ಪಾಟೀಲ್, ರಾಜೇಂದ್ರ ನ್ಯಾಮಗೌಡ ಸೇರಿದಂತೆ ವಿವಿಧ ವಿಜ್ಞಾನಿಗಳು ಹಾಗೂ ನಿರಾಣಿ ಸಮೂಹ ಸಂಸ್ಥೆಗಳ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಬೆಳೆಯು ಎಥಿನಾಲ್ ಪೆಟ್ರೋಲ್ಗೆ ಮಿಶ್ರಣವಾಗಿ ಬೆಳೆಸಲಾಗುತ್ತಿದೆ. ಇದರಿಂದ ವಾತಾವರಣದಲ್ಲಿ ಮಾಲಿನ್ಯ ಕಡಿಮೆ ಆಗುವುದು ಅಲ್ಲದೆ ಫಾಸಿಲ್ ಇಂಧನದ ಅವಲಂಬನೆ ಕಡಿಮೆ ಆಗುತ್ತದೆ. ರೈತರಿಗೆ ಇದು ಲಾಭದಾಯಕ ಬೆಳೆ ಆಗಿದೆ. ಪ್ರಾಯೋಗಿಕವಾಗಿ ಈ ಭಾಗದಲ್ಲಿ 500 ಹೆಕ್ಟರ್ ಬಿತ್ತನೆಯಾಗಿದ್ದು 2 ವರ್ಷದಲ್ಲಿ 4 ಇಳುವರಿ ತೆಗೆಯಬಹುದು. ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ದ
ರಾಷ್ಟ್ರೀಯ ನಿರ್ದೇಶಕಿ ಆಗಿರುವಂಥ ಡಾಕ್ಟರ್ ಸೀಮಾ ಪರೋಹ ಮಾತನಾಡಿ, ಈ ಬೆಳೆಯನ್ನು ಸಮರ್ಥವಾಗಿ ಅನುಷ್ಠಾನಗೊಳಿಸುವ ಮೂಲಕ ಸ್ವಚ್ಛ ಹಾಗೂ ಸ್ವಸ್ಥ ಭಾರತ ನಿರ್ಮಾಣಕ್ಕೆ ಸಾಧ್ಯವಾಗುತ್ತದೆ. ಇದರಿಂದ ಹಸಿರು ಇಂಧನ ಜೊತೆಗೆ ರೈತರ ಆದಾಯ ದ್ವಿಗುಣಗೊಳಿಸುವುದು, ಸ್ಥಳೀಯ ಆರ್ಥಿಕವಾಗಿ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಹೀಗೆ ಹಲವಾರು ವೈಶಿಷ್ಟ್ಯ ಇರುವಂತ ಈ ಬೆಳೆಗೆ ಡಾಕ್ಟರ್ ಮುರುಗೇಶ್ ನಿರಾಣಿ ಅವರು ಹೆಚ್ಚಿನ ಒತ್ತು ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. In which we have 4 partners. One is National Sugar Institute, funding partner is BPCL, and 2 factory partners. One is Nirani Group and another is NSL from Maharashtra Group. So this, as sir told, this sweet sorghum is, we are testing it for doubling the farmer's income, because like sugarcane, its each and every part can be utilized for various products like CBG, like ethanol, like grain can also be used for edible purpose. So for all these we'll be doing some research. So we have taken up this trial we have sown in October, and now we'll be we have sown in June, and now we'll be harvesting it. We have seen the crop is grown very nicely, and I'm thankful to Nirani Group for taking up this trial, and we have sown in 500 acres. And I'm thankful to the farmers here who have taken up this trial. After seeing the crop, really it will come up and it can fit in the cropping system very well. That's why we are working on it. अभी ट्रेडिशनली ज्वार का जो रेट मिलता है एज अ सीड जो हम खाते हैं, उसी का प्राइस है MSP जो चल रहा है मार्केट में. बट एज अ होल क्रॉप का क्या प्राइस होगा, एज फॉर डिफरेंट लाइक इथेनॉल के लिए क्या कॉस्ट होगा, उसके लिए दिस डाटा इज मोर इम्पोर्टेंट. फैक्ट्री में क्या कॉस्ट आएगा, उसका क्रशिंग कॉस्ट क्या होगा, कॉस्ट ऑफ कन्वर्जन सिरप में कन्वर्ट करने का क्या कॉस्ट होगा, बेस्ड ऑन द डाटा विल कंपाइल द रिपोर्ट सर. इथेनॉल ही करेंगे, पर टन इथेनॉल प्रोडक्शन इज 16 उसमें भी रहता है, ब्रिक्स 16 शुगर केन में भी रहता है, एंड वी आर वेटिंग थोड़ा ब्रिक्स और हो जाए तो विद इन 15 days हार्वेस्ट का टाइम होगा. Put of the farmers as well as what is the cost of conversion in the factory. So then only we'll decide, sir. ಇಂಧನದ ಕೊರತೆ ನೀಗಿಸಲು ನಿರಾಣಿ ಸಮೂಹ ಸಂಸ್ಥೆಯು ಮತ್ತೊಂದು ಹೊಸ ಹೆಜ್ಜೆ ಇಟ್ಟಿದೆ. ಈಗಾಗಲೇ 500 ಎಕರೆ ಪ್ರದೇಶದಲ್ಲಿ ಸಿಹಿ ಜೋಳ ಬೆಳೆಸಲಾಗಿದೆ. ಇದರ ಫಸಲು ಬಂದ ಮೇಲೆ ಎಷ್ಟು ಕೊಬ್ಬಿನಾಂಶ ಬರುತ್ತದೆ, ಇದರಿಂದ ಇಂಧನದಕ್ಕೆ ಎಷ್ಟು ಉಪಯೋಗ ಆಗಲಿದೆ, ರೈತರಿಗೆ ಯಾವ ಪ್ರಮಾಣದಲ್ಲಿ ಲಾಭ ಆಗಲಿದೆ ಎಂಬುದು ತಿಳಿದು ಬರಲಿದೆ. ನಿರಾಣಿ ಸಂಸ್ಥೆಯವರು ಈ ಬೆಳೆಯಿಂದ ಇಂಧನ ತೆಗೆಯುವಲ್ಲಿ ಯಶಸ್ವಿ ಹೊಂದಿದಲ್ಲಿ ಭಾರತ ದೇಶದಲ್ಲೇ ಹೊಸ ಕ್ರಾಂತಿ ಆಗಲಿದೆ. TV10 ನ್ಯೂಸ್, ಬಾಗಲಕೋಟೆ.